ಇನ್ನು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅನ್ನ ಪತನದ ಅಂಚಿಗೆ ತಳ್ಳಿದ ಬೃಹತ್ ಆಂತರಿಕ ಭಿನ್ನಮತದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತಮ್ಮ INDA ಬಣದ ಮಿತ್ರ ಪಕ್ಷಕ್ಕೆ ಸಹಾಯಹಸ್ತ ಚಾಚಿದೆ ಎಂದು ಮೂಲಗಳು ತಿಳಿಸಿವೆ. ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ TMCನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತೆ ಆಹ್ವಾನ ನೀಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ವಿರೋಧ ಪಕ್ಷದೊಳಗಿನ ಉನ್ನತ ಮೂಲಗಳ ಪ್ರಕಾರ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಯೊಂದಿಗೆ ಮಾತುಕತೆ ಆರಂಭಿಸಿದ್ದಾರೆ. ಪಕ್ಷ ವಿಲೀನಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಲಾದ ಷರತ್ತುಗಳಲ್ಲಿ ಮಮತಾ ಬ್ಯಾನರ್ಜಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಮತ್ತು ಅಭಿಷೇಕ್ ಬ್ಯಾನರ್ಜಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಸೇರಿವೆ. ಪಶ್ಚಿಮ ಬಂಗಾಳದಲ್ಲಿ TMC ಶಾಸಕರು ಸಂಸದರು ಪಕ್ಷದ ವಿರುದ್ಧ ಬಂಡಾಯ ಸಾರಿದ್ದು ಹಲವು ಮಂದಿ ಶಾಸಕರು ಸಂಸದರು ರಾಜೀನಾಮೆ ನೀಡುತ್ತಿದ್ದಾರೆ. ಹಿರಿಯ ಸಂಸದೀಯ ಡಾಕ್ಟರ್ ಕಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದ ಅದರ 29 ಲೋಕಸಭಾ ಸಂಸದರಲ್ಲಿ 20 ಮಂದಿ ಈಗಾಗಲೇ ಬಿಜೆಪಿ ನೇತೃತ್ವದ NDAವನ್ನ ಬೆಂಬಲಿಸುವ ಒಂದು ವಿಶಿಷ್ಟ ಬಣವನ್ನು ರಚಿಸಿದ್ದಾರೆ. ಇದೇ ಸಮಯದಲ್ಲಿ ಋತುಬ್ರತ ಬ್ಯಾನರ್ಜಿ ನೇತೃತ್ವದ ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭೆಯಲ್ಲಿ ಸುಮಾರು 60 ಶಾಸಕರ ಬಂಡಾಯ ಪಕ್ಷದಲ್ಲಿನ ತೀವ್ರ ಬಿರುಕುಗಳನ್ನು ಬಹಿರಂಗಪಡಿಸಿದೆ. ಕಾಂಗ್ರೆಸ್ಗೆ TMCಯನ್ನ ತನ್ನೊಂದಿಗೆ ವಿಲೀನ ಮಾಡಿಕೊಳ್ಳುವ ಈ ತಂತ್ರ ಎರಡೂ ಉದ್ದೇಶಗಳನ್ನು ಪೂರೈಸುತ್ತೆ. TMCಯ ನಿಷ್ಠಾವಂತರನ್ನ ಪಕ್ಷಕ್ಕೆ ತೆಗೆದುಕೊಳ್ಳೋದ್ರಿಂದ ಎರಡೂ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಖ್ಯೆಗಳು ತಕ್ಷಣವೇ ಹೆಚ್ಚಾಗುತ್ತವೆ. ಇತ್ತೀಚಿನ ನಷ್ಟಗಳು ಭಾಗಶಃ ಸರಿದೂಗಿಸುತ್ತೆ. ಅಂದ್ರೆ ಇವರೆಲ್ಲ ಮರ್ಜ್ ಆಗ್ಬಿಟ್ರೆ MP MLA ಬಿಟ್ಟು ಹೋಗಕ್ಕಾಗಲ್ಲ ಅಂತ. MLA ಬಿಟ್ಟು ಹೋಗ್ಬೋದು, MP ಆಗಕ್ಕಾಗಲ್ಲ. ನಂಬರ್ ಆಫ್ 3ನೇ 2 ಭಾಗ ಹೋಗ್ಬೇಕಾಗತ್ತೆ. ಬಟ್ ಇವ್ರು ಮರ್ಜ್ ಆಗಕ್ ಮುಂಚೆ ಅವರೆಲ್ಲ ಓಡೋಗ್ತಾರೆ. ಮಮತಾ ಒಂದು ಕಾಲ ಕಾಂಗ್ರೆಸ್ನ ಮೂಲ ಓಡಾಡ್ಕೊಂಡಿದ್ರು, ಆಮೇಲೆ ತೃಣಮೂಲ ಕಾಂಗ್ರೆಸ್ ಕಟ್ಟಿದ್ರು. ಸಾಧನೆನೆ 15 ವರ್ಷ ಒಂದು ಪಕ್ಷ ಕಟ್ಟಿ 15 ವರ್ಷ ಕಂಟಿನ್ಯೂಸ್ ಮುಖ್ಯಮಂತ್ರಿ ಆಗದೆ ಹುಡುಗಾಟ. ಯಡಿಯೂರಪ್ಪನಿಗಿಂತ ಸ್ಟ್ರಾಂಗ್ ಮಮತಾ, ಪಾರ್ಟಿ ಕಟ್ಟದ ಸಿದ್ದರಾಮಯ್ಯನಿಗಿಂತ ಸ್ಟ್ರಾಂಗ್ ಮಮತಾ, ಬಂಗಾರಪ್ಪನವ್ರಿಗಿಂತ ಸ್ಟ್ರಾಂಗ್, ಅಂದ್ರೆ ಅಖಿಲೇಶ್ ಯಾದವ್ಗಿಂತನೂ ಮುಲಾಯಂ ಸಿಂಗ್ ಯಾದವ್ಗಿಂತ ಸ್ಟ್ರಾಂಗ್ ಅಂತ ಹೇಳ್ಬೋದು. DMK ಸಮಾಜವಾದಿ ಪಾರ್ಟಿ, ಬಹುಜನ ಸಮಾಜವಾದಿ ಪಾರ್ಟಿ, DMK, TDP ಇದರಷ್ಟೇ ಇದಕ್ಕಿಂತ ಸರಿಸಾಟಿಯಾಗಿ ನಿಲ್ಲುವಂತ ಒಂದು ಸಾಧನೆನ ಮಮತಾ ಬ್ಯಾನರ್ಜಿ ಮಾಡವ್ರೆ. ವರ್ತನೆಗಳು 1000 ಇರ್ಬೋದೇನೋ. ಈಗ ಒಲಿಂಪಿಕ್ ಅಲ್ಲಿ ಮೆಡಲ್ ತಗೊಂಡವರು ಊರ್ಲೇನೋ ಕಿರಿಕ್ ಪಾರ್ಟಿ ಅನ್ನೋ ತಕ್ಷಣ ಮೆಡಲ್ಸ್ ಅವ್ರು ದಕ್ಕಬಾರ್ದು ಅನ್ನೋಕ್ಕಾಗಲ್ಲ. ರಾಜಕಾರಣಿಯಾಗಿ ಮಮತಾ ಬ್ಯಾನರ್ಜಿ ಸೂಪರ್. ಬಟ್ ವರ್ತನೆಗಳು, ನಡವಳಿಕೆಗಳು, ಉಚ್ಚಾಟಗಳು, ವಿರೋಧ ಪಕ್ಷದ ಮೇಲೆ ಟಾರ್ಗೆಟ್ ಅದು ಕೆಟ್ಟಿದೆ. ಬಟ್ ಮಮತಾ ಬ್ಯಾನರ್ಜಿ ಪವರ್ಫುಲ್ ಲೀಡರ್, ಸಾಧಕಿ ನೋ ಡೌಟ್. ಈಗ ಸಮಯಕ್ಕೆ ತಕ್ಕಂಗೆ ಸಾಧಕಿಯಾಗಿ ಪಾರ್ಟಿ ಮರ್ಜ್ ಮಾಡಂಗ್ ಕಾಣ್ತವ್ರೆ. ನೋಡ್ಬೇಕೇನಾಗತ್ತೆ ಅಂತ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರವಾದ ಘಟನೆಯೊಂದು ನಡೆದಿದೆ. ರಾಜ್ಯಸಭಾ ಸ್ಪರ್ಧೆಯ ಕಣದಲ್ಲಿದ್ದ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನ ಚುನಾವಣಾ ಅಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ. ಆ ಮೂಲಕ ನಿರಾಯಾಸವಾಗಿ ಗೆಲ್ಲಬಹುದಾದ ಸ್ಥಾನವೊಂದನ್ನ ಕಾಂಗ್ರೆಸ್ ಪಾರ್ಟಿಯು ಬಿಜೆಪಿಗೆ ಬಿಟ್ಕೊಟ್ಟಿದೆ. ರಾಜಕೀಯ ಚದುರಂಗದಾಟದಲ್ಲಿ ಬಿಜೆಪಿ ಸ್ಪಷ್ಟ ಮೇಲುಗೈ ಸಾಧಿಸಿದೆ. ಮಧ್ಯಪ್ರದೇಶದಲ್ಲಿ 3 ರಾಜ್ಯಸಭಾ ಸೀಟ್ ಖಾಲಿಯಾಗಿತ್ತು. ಅಲ್ಲಿನ ವಿಧಾನಸಭೆಯ ಸಂಖ್ಯಾಬಲದ ಆಧಾರದ ಮೇಲೆ ಬಿಜೆಪಿಯ 2, ಕಾಂಗ್ರೆಸ್ನ 1 ಗೆಲ್ಲಬಹುದಾಗಿತ್ತು. ಆದ್ರೆ ಯಾವಾಗ ಬಿಜೆಪಿಯು 3ನೇ ಅಭ್ಯರ್ಥಿನ ಕಣಕ್ಕಿಳಿಸಿತೋ ಕಾಂಗ್ರೆಸ್ ಕುದುರೆ ವ್ಯಾಪಾರಕ್ಕೆ ಎದರಿ ಕೈ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ಸಿಗೆ ಫ್ಲೈಟ್ ಹಚ್ಚಿತ್ತು. ಆದ್ರೆ ನ್ಯಾಯಾಲಯದ ಪ್ರಕರಣವೊಂದನ್ನ ಅಫಿಡವಿಟ್ ನಲ್ಲಿ ಮುಚ್ಚಿಟ್ಟಿದ್ದಾಗಿ ಚುನಾವಣಾಧಿಕಾರಿ ಅರವಿಂದ್ ಶರ್ಮಾ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವನ್ನು ತಿರಸ್ಕರಿಸಿದರು. ಪ್ರಕರಣದ ಮಾಹಿತಿನ ಬಿಜೆಪಿಗೆ ನೀಡಿದ್ದೇ ಕಾಂಗ್ರೆಸ್ನವರು ಎನ್ನುವ ಬಲವಾದ ಮಾತು ಕೇಳಿಬರುತ್ತಿದೆ. ಪ್ರಕರಣವನ್ನು ಮುಚ್ಚಿಟ್ಟ ವಿದ್ಯಮಾನವನ್ನ ಬಿಜೆಪಿ ಅತ್ಯಂತ ಚಾಣಾಕ್ಷತನದಿಂದ ನಿಭಾಯಿಸಿದೆ. ತೆಲಂಗಾಣದ ಬಿಜೆಪಿ ಘಟಕದ ಅಧ್ಯಕ್ಷ ರಾಮಚಂದ್ರ ರಾವ್ ಮಧ್ಯಪ್ರದೇಶದ ಬಿಜೆಪಿ ಘಟಕದ ಅಧ್ಯಕ್ಷ ಹೇಮಂತ್ ಖಂಡೇಲ್ವಾಲ್ ಅವರನ್ನ ಸಂಪರ್ಕಿಸಿದ್ದಾರೆ. ಮೀನಾಕ್ಷಿ ನಟರಾಜನ್ ಅವರ ನ್ಯಾಯಾಲಯದ ಪ್ರಕರಣಗಳು ನೋಟಿಸ್ಗೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಭೋಪಾಲ್ಗೆ ರವಾನಿಸಿದ್ದಾರೆ. ಈ ಮಾಹಿತಿ ಬಂದ ತಕ್ಷಣವೇ ದೆಹಲಿಗೆ ವಿಷಯವನ್ನ ಮುಟ್ಟಿಸಲಾಗಿದೆ. ಅಲ್ಲಿಂದ ಮುಂದಿನ ಕಾನೂನು ಕಾರ್ಯತಂತ್ರ ಮಾರ್ಗದರ್ಶನ ಬಂದ ಬೆನ್ನಲ್ಲೇ ಚುನಾವಣಾ ಅಧಿಕಾರಿಗಳಿಗೆ ಆಕ್ಷೇಪಣೆ ಎತ್ತುವ ನಿರ್ಧಾರಕ್ಕೆ ಬಿಜೆಪಿ ಬಂತು. ಪಾರ್ಟಿಯ ನಾಯಕ ರಾಹುಲ್ ಕೊಠಾರಿ ಮತ್ತು ನಿವೃತ್ತ ನ್ಯಾಯಮೂರ್ತಿ ರೋಹಿತ್ ಆರ್ಯರ್ ಅವರಿಗೆ ಮಾಹಿತಿಯನ್ನು ಕೊಡಲಾಯಿತು. ನಾಮಪತ್ರ ಪರಿಶೀಲನೆ ದಿನದ ಅಂತಿಮ ಗಂಟೆಯಲ್ಲಿ ಬಿಜೆಪಿ ಆಕ್ಷೇಪಣೆ ಸಲ್ಲಿಸಿತು. ಆಮೇಲೆ ಅವ್ರನ್ನ ಕಳ್ಸಿದ್ರು. ಈಗ ಎಲ್ಲಾರನ್ನು ಈಗಲ್ಟನ್ ಕೂಡಕ್ಕೆ ಮತ್ತೆ ವಂಡರ್ಲಾ ಕೂಡ ಕರ್ಕೊಂಡು ಬಂದಿದ್ರು. ಯಾಕೆಂದ್ರೆ ಬಹಳ ಇತಿಹಾಸ ಇದೆ ಕರ್ನಾಟಕದಲ್ಲಿ ರಾಜ್ಯಸಭಾ ಚುನಾವಣೆದು. ಅಹಮದ್ ಪಟೇಲ್ ಸೋಲ್ಸ್ಬೇಕು ಅಂತ ಅಮಿತ್ ಶಾ ನಿಂತ್ಕೊಂಡ್ರು. ಬಟ್ ಕಾಂಗ್ರೆಸ್ MLAಗಳನ್ನ ಗುಜರಾತ್ ಅವ್ರನ್ನ ಕರ್ಕೊಂಡು ಬಂದು ಅಹಮದ್ ಪಟೇಲ್ ಗೆಲ್ಸದಂತ ಕೀರ್ತಿ DKಗೆ ಸಲ್ಲತ್ತೆ. ಆದ್ರೆ ಈಗ ಹಂಗ್ ಮಾಡಕ್ ಹೋದ್ರು. ಈಗ ಅಲ್ಲಿ ಅವ್ರ ಕ್ಯಾಂಡಿಡೇಟ್ನೇ ಎತ್ಬಿಟ್ರು. ನಾಮಿನೇಷನ್ನೇ ವಾಪಸ್ ಮಾಡ್ಬಿಟ್ರು. ರಾಜಕೀಯ ಪಾಲಿಟಿಕ್ಸ್ ಎಂದೇ ಮಾಡಿದ್ನ ಅವ್ರು ಮಾಡಿದ್ನ ಇವ್ರು ಮಾಡ್ತಾರೆ, ಇವ್ರು ಮಾಡೋದು ಮುಂದೆ ಇನ್ನೊಬ್ರು ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದ್ದು ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದೀರ್ಘಾವಧಿಯ ಸೇವಾ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಇದರೊಂದಿಗೆ ಭಾರತದಲ್ಲಿ ಅತಿ ಹೆಚ್ಚು ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ. ಪ್ರಧಾನಿ ಮೋದಿ ಅವರ ಈ ಸಾಧನೆಯನ್ನ ಗುರುತಿಸಿ ಬುಧವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅಭಿನಂದನಾ ನಿರ್ಣಯ ಅಂಗೀಕರಿಸಲಾಯಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಕೇಂದ್ರ ಸಚಿವರು ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಪ್ರಧಾನಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ಸಚಿವ ಸಂಪುಟವು ಪ್ರಧಾನಿ ನರೇಂದ್ರ ಮೋದಿ ಅವರ ದೀರ್ಘಕಾಲದ ಸಾರ್ವಜನಿಕ ಸೇವೆ ಹಾಗೂ ದೇಶದ ನಾಯಕತ್ವವನ್ನ ಶ್ಲಾಘಿಸಿ ವಿಶೇಷ ನಿರ್ಣಯ ಅಂಗೀಕರಿಸಿದೆ.
ಮೋದಿಯವರ ನಾಯಕತ್ವದಲ್ಲಿ ದೇಶವು ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಅಂತ ಸಚಿವರು ಅಭಿಪ್ರಾಯಪಟ್ಟರು. ಎಂದು ಪ್ರಧಾನಿ ಮೋದಿ ಅವರು 4399 ದಿನಗಳ ನಿರಂತರ ಸೇವೆಯನ್ನ ಪೂರ್ಣಗೊಳಿಸಿದ್ದು, ಈ ಮೂಲಕ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಈ ಐತಿಹಾಸಿಕ ಮೈಲಿಗಲ್ಲಿನ ಕುರಿತು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರತಕ್ಕಂಥ ಪ್ರಧಾನಿ ಮೋದಿ, ಕಳೆದ 12 ವರ್ಷಗಳ ಈ ಸುದೀರ್ಘ ಪಯಣವು ದೇಶದ ಜನರ ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ. 140 ಕೋಟಿ ಭಾರತೀಯರ ಆಶೀರ್ವಾದದೊಂದಿಗೆ ನಾವು ಯುವಕರು, ಮಹಿಳೆಯರು ಹಾಗೂ ರೈತ ಬಾಂಧವರ ಸಬಲೀಕರಣಕ್ಕಾಗಿ ಶ್ರಮಿಸಿದ್ದೇವೆ. ಮೂಲಸೌಕರ್ಯ ಅಭಿವೃದ್ಧಿಯಿಂದ ಹಿಡಿದು ಡಿಜಿಟಲ್ ಕ್ರಾಂತಿಯವರೆಗೆ ಭಾರತವು ಇಂದು ಜಾಗತಿಕ ಮಟ್ಟದಲ್ಲಿ ಹೊಸ ಗುರುತನ್ನು ಪಡೆದುಕೊಂಡಿದೆ ಅಂತ ಹೇಳಿದರು. ನಿಮ್ ಪ್ರಕಾರ ನರೇಂದ್ರ ಮೋದಿ ಈ ದಾಖಲೆ ಮಾಡಿರೋದು ನಿಮ್ಗೆ ತೃಪ್ತಿ ತಂದಿದೆಯಾ? ನರೇಂದ್ರ ಮೋದಿ ಬೆಸ್ಟ್ PM ಅಂತ ನಿಮ್ಗೆ ಅನ್ಸಿದ್ರೆ ಬೆಸ್ಟ್ PM ಅಂತ ಹಾಕಿ, ವರ್ಸ್ಟ್ ಅನ್ಸಿದ್ರೆ ವರ್ಸ್ಟ್ PM ಅಂತ ಹಾಕಿ. ಇಲ್ಲ ನಿಮ್ ಪ್ರಕಾರ ಇವ್ರಿಗಿಂತ ಯಾರೋ ಬೆಸ್ಟ್ PM ಇದ್ರೆ ಅವ್ರ ಹೆಸರನ್ನ ಬೆಸ್ಟ್ PM ಅಂತ ಅವ್ರ ಹೆಸರು ನೀವು ಕಾಮೆಂಟ್ ಮಾಡಬಹುದು. ಭಾರತದ ದೀರ್ಘಾವಧಿಯ ಪ್ರಧಾನಿ ಎಂಬ ಇದಕ್ಕೆ ಪಾತ್ರರಾಗಿರ್ತಕ್ಕಂಥ ದಾಖಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ ಟೀಕೆ ಮಾಡಿದೆ. ಮೋದಿ ಅವರದ್ದು ಮೈಲಿಗಲ್ಲು ಅಲ್ಲ, ಭಾರತದ ಕುತ್ತಿಗೆಗೆ ಕಟ್ಟಿದ ಬಂಡೆಗಲ್ಲು. ಮೋದಿ ಪ್ರಜಾಪ್ರಭುತ್ವದ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದೆ. ನರೇಂದ್ರ ಮೋದಿ ಅವರು ಜನರಿಂದ ಚುನಾಯಿತ ಪ್ರಧಾನಿಯಾಗಿ ಇಂದಿಗೆ 4399 ದಿನಗಳ ಸಂದಿವೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಚುನಾಯಿತ ಪ್ರಧಾನಿಯಾಗಿ 4398 ದಿನಗಳ ಕಾಲ ಆಡಳಿತ ನಡೆಸಿದ್ರು. ಇದನ್ನ ಈಗ ಮೋದಿ ಅವರು ದಾಟಿದ್ದಾರೆ. ಈ ಮೂಲಕ ಸ್ವತಂತ್ರ ಭಾರತದ ದೀರ್ಘಾವಧಿಯ ಆಡಳಿತ ನಡೆಸಿದ ಮೊದಲ ಪ್ರಧಾನಿ ಎಂಬ ಇತಿಹಾಸ ನಿರ್ಮಿಸಿದ್ರು. ಈ ಸಾಧನೆಯ ಮೈಲಿಗಲ್ಲನ್ನ ಟೀಕಿಸಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರತಕ್ಕಂಥ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು, ಜವಾಹರ್ಲಾಲ್ ನೆಹರು ಅವರು 1947 ಆಗಸ್ಟ್ 15ರಂದು ಭಾರತದ ಪ್ರಧಾನಿಯಾದರು. ಅವರು ವಿಶ್ವದಲ್ಲೇ ಅಪರೂಪವಾದ ಅತ್ಯುತ್ತಮ ಸಚಿವ ಸಂಪುಟದ ನೇತೃತ್ವ ವಹಿಸಿದ್ರು. ಅಂತಹ ಸಾಧನೆ ಮೋದಿ ಅವರದಲ್ಲ ಅಂತ ಟೀಕಿಸಿದ್ರು. ನೆಹರು ಅವರ ಆಡಳಿತದಲ್ಲಿ ಆದ ಬದಲಾವಣೆಗಳ ಬಗ್ಗೆ ಪ್ರಸ್ತಾಪಿಸಿರುವ ಕಾಂಗ್ರೆಸ್ ನಾಯಕ, ಭಾರತ ಸ್ವತಂತ್ರವಾದಾಗ ಹಲವಾರು ಸವಾಲುಗಳಿದ್ವು. 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನ ಭಾರತೀಯ ಒಕ್ಕೂಟಕ್ಕೆ ಸೇರಿಸಲಾಯಿತು. ಭಾರತದ ಸಂವಿಧಾನ ರೂಪಿಸಿ ಅಂಗೀಕರಿಸಲಾಯಿತು. ಜಮೀನ್ದಾರಿ ಪದ್ಧತಿ ರದ್ದುಪಡಿಸಲಾಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ನೀಡಲಾಯಿತು. ಹಲವಾರು ನೀರಾವರಿ ಮತ್ತು ವಿದ್ಯುತ್ ಯೋಜನೆಗಳನ್ನ ಪ್ರಾರಂಭಿಸಲಾಯಿತು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಯೋಜನೆಗಳನ್ನ ಆರಂಭಿಸಲಾಯಿತು. ಭಾರತವು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿತು ಅಂತ ತಿಳಿಸಿದ್ರು. ಈ ದೇಶವನ್ನ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ವಾಜಪೇಯಿ, ಮನಮೋಹನ್ ಸಿಂಗ್ ಹೀಗೆ ಹಲವು ನಾಯಕರು ಆಳ್ವಿಕೆ ಮಾಡಿದ್ದಾರೆ. ಮುಂದಿನ ಒಂದಷ್ಟು ಜನ ಈ ದೇಶವನ್ನ ಆಳ್ತಾರೆ. ನಾಯಕರು ಬದಲಾಗಿದ್ದಾರೆ. ದೇಶ ಅಭಿವೃದ್ಧಿ ವಿಷಯದಲ್ಲಿ ಬದಲಾಗಿದೆ. ಸಮಸ್ಯೆಗಳು ಯಾವತ್ತು ಒಂದು ಕೃಷಿ ಮಾಡಬೇಕು ಅಂತಂದ್ರೆ ಹೋರಾಟ, ಒಂದು ಬೆಳವಣಿಗೆಲ್ಲ ಕೃಷಿ ಇದ್ದಂಗೆ. ಆ ನೆಲವನ್ನ ಉತ್ತು ಬಿತ್ತು ಗಿಡ ನೆಟ್ಟವರು ಕಾಂಗ್ರೆಸ್ ಆದ್ರೆ, ಅದಕ್ಕೆ ನೀರು ಹಾಕೊಂಡು ಬೆಳೆಸಿ ನೆರಳು ಕೊಡೋದು, ಫಲ ತಿಂತಾರದು ಜನಗಳು, ನಂತರ ಮುಂದಿನವರು. ನಾವು 10 ವರ್ಷ, ನಾವು 12 ವರ್ಷ ನಾವ್ ಹಿಂಗ್ ಮಾಡ್ಬಿಟ್ವಿ, ನಾವೇ ನೆಟ್ಟಿದ್ವು ಅಂದ್ರೆ ನೀರ್ ಹಾಕ್ತವ್ರ ನೆಕ್ಸ್ಟ್ ನಡ್ಸ್ಕೊಂಡು ಹೋಗೋದು. ಎಲ್ಲರ ಪಾತ್ರ ಇದೆ. ಹೆಂಗಿದೆ ಅಂತಂದ್ರೆ ದೇಶ ಅನ್ನೋದು ಒಂದು ದೇಹ ಇದ್ದಂಗೆ. ನಾನ್ ಕಾಲ್ ಇಂಪಾರ್ಟೆಂಟು, ಕೈ ಇಂಪಾರ್ಟೆಂಟು, ಕಣ್ಣು ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟೆ. ಎಲ್ಲರೂ ಪ್ರಮುಖರೇ. ಈ ಸಂಘರ್ಷ ನಾವು ಗ್ರೇಟು, ನೀವಲ್ಲ, ನಾವಲ್ಲ ಅನ್ನೋದಿದೆಯಲ್ಲ, ಇದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಆಯಾ ಕಾಲಘಟ್ಟದಲ್ಲಿ ಅವರವರು ಆ ಕೆಲಸ ಮಾಡಿದ್ದಾರೆ. ದೇಶ ದಿಢೀರ್ನೇನಿ ಅಂತಕ್ಕೆ ಬಂದಿಲ್ಲ. ಪ್ರತಿಯೊಬ್ಬರು ಅಲ್ಲಿವರೆಗೂ ದೇಶ ಬರ್ಬಾತು, ಎಲ್ಲ ಖಾಲಿ, ಒಂದ್ ನೆಲೆ ಇರಲಿಲ್ಲ ಅಲ್ಲಿ 1947 ಬಿಫೋರ್. ಜನ ಹೇಳ್ತಾರೆ ಬ್ರಿಟಿಷ್ ಆಡಳಿತನ ಎಷ್ಟು ಪರವಾಗಿರಲಿಲ್ಲ ಅಂತ, ಇವತ್ತಿನ ಆಡಳಿತಗಳು ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ನಾವು ದೇಶ ಸ್ಟಾರ್ಟಿಂಗ್ ಇವೆಲ್ಲ ಮಾಡಿದೀವಿ ಅಂತ ಹೇಳುವುದೇ ಆದ್ರೆ, ಅದಕ್ಕೂ ಮುಂಚೆ ದೇಶ 0 ಆಗಿರ್ಲಿಲ್ವಲ್ಲ, 0 ಏನಲ್ವಲ್ಲ, 0 ಏನಾಗಿರ್ಲಿಲ್ವಲ್ಲ. ಹಾಗಾಗಿ ಎಲ್ಲರದು ಪಾತ್ರ ಇದೆ. ನಿಮ್ಮ ಪಾತ್ರವನ್ನು ಹೇಳಿಕೊಳ್ಳಲು ಮತ್ತೊಂದು ಪಾತ್ರವೇ ಅಲ್ಲ, ಸರಿ ಇಲ್ಲ ಅನ್ನೋದು ಸರಿ ಇಲ್ಲ. ನೀವು ಮಾಡಿದ್ದು ಅವ್ರು ಅದಂತಾನೆ ಮತ್ತೆ ಯಾಕೆ ಜನ ಸೋಲ್ಸ್ತಾರೆ ಚುನಾವಣೆಗಳಲ್ಲಿ? ಅಯ್ಯೋ ದೇವ್ರೆ, ಯಾಕೆ? ಜೈರಾಮ್ ರಮೇಶ್ ಅವ್ರಿಗಿರೋ ಜವಾಬ್ದಾರಿ ಅದೇ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು. ಕರೆಕ್ಟ್.